ರಾಜ್ಯದ ವಿವಿಧೆಡೆ ರಸಗೊಬ್ಬರಕ್ಕಾಗಿ ಪರದಾಟವನ್ನ ಮಾಡ್ತಾ ಇದ್ದಾರೆ ರೈತರು. ರಸಗೊಬ್ಬರ ಖರೀದಿಗಾಗಿ ರೈತರಿಗೆ ಇನ್ನಿಲ್ಲದ ಸಂಕಷ್ಟ. ಆದ್ರೆ ಈ ಒಂದು ಸಂಕಷ್ಟವನ್ನ ಹೇಳೋರು ಇಲ್ಲ, ಕೇಳೋರಿಲ್ಲ. ನಿಮಗೇನ್ ಸಮಸ್ಯೆ ಆಗ್ತಿದೆ ಅಂತ ಯಾರು ಕೂಡ ಬಂದು ಕೇಳ್ತಾ ಇಲ್ಲ. ರಾಜ್ಯದ ವಿವಿಧೆಡೆ ರಸಗೊಬ್ಬರಕ್ಕಾಗಿ ಪರದಾಟ, ರಸಗೊಬ್ಬರ ಖರೀದಿಗಾಗಿ ರೈತರಿಗೆ ಇನ್ನಿಲ್ಲದ ಸಂಕಷ್ಟ. ಕ್ಯೂನಲ್ಲಿ ಚಪ್ಪಲಿ ಇಟ್ಟು ಕಾಯ್ತಾ ಇದ್ದಾರೆ ರೈತರು. ನೋಡಿ, ಅನ್ನದಾತನಿಗೆ ಯಾವ ಪರಿಸ್ಥಿತಿ ಬಂದಿದೆ. ಕಲಬುರಗಿ ಜಿಲ್ಲೆ ಸೇಡಂ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆಯಿಂದಲೇ ರಸಗೊಬ್ಬರ ಖರೀದಿಗೆ ಕ್ಯೂ. ಗೊಬ್ಬರ ಖರೀದಿಗೆ ಆರ್ಎಸ್ಕೆ ಕೇಂದ್ರಕ್ಕೆ ಬಂದಿರೋ ರೈತರು ಕ್ಯೂನಲ್ಲಿ ನಿಲ್ಲಲು ಆಗದೆ ಚಪ್ಪಲಿ ಇಟ್ಟು ಕಾಯ್ತಾ ಇದ್ದಾರೆ ರೈತರು ಸರದಿ ಸಾಲಿನಲ್ಲಿ. ವಿವಿಧೆಡೆಯಿಂದ ನೂರಾರು ಸಂಖ್ಯೆಯಲ್ಲಿ ರೈತರ ಆಗಮನ. ನಿನ್ನೆ ಕೊಪ್ಪಳದಲ್ಲೂ ಯೂರಿಯಾ ಗೊಬ್ಬರಕ್ಕಾಗಿ ಗಲಾಟೆ. ನಿನ್ನೆ ಬೆಳಗ್ಗೆ 4 ಗಂಟೆಯಿಂದಲೇ ಕ್ಯೂನಲ್ಲಿ ನಿಂತಿದ್ದಾರೆ ರೈತರು. ರಾಜ್ಯದ ವಿವಿಧೆಡೆ ರಸಗೊಬ್ಬರಕ್ಕಾಗಿ ರೈತರು ಪರದಾಡುವಂತಹ ಸ್ಥಿತಿ ಬಂದಿದೆ. ಈಗ ಬೆಳೆ ಚೆನ್ನಾಗಿ ಬರಬೇಕು ಅಂತಂದ್ರೆ ರಸಗೊಬ್ಬರಗಳ ಅಗತ್ಯತೆ ಇದೆ. ಆದ್ರೆ ಈ ಒಂದು ರಸಗೊಬ್ಬರ ಪಡ್ಕೊಳ್ಬೇಕು ಅಂದ್ರೆ ನೋಡಿ ಎಷ್ಟರ ಮಟ್ಟಿಗೆ ಕಷ್ಟ ಪಡ್ತಾ ಇದ್ದಾರೆ ರೈತರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಎಷ್ಟೊತ್ತು ಅಂತ ಸರದಿ ಸಾಲಿನಲ್ಲಿ ನಿಂತ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಹಾಗಾಗಿ ಅಲ್ಲಿ ಕಂಪ್ಲೀಟ್ ನೀವು ಗಮನಿಸ್ತಾ ಇದ್ದೀರಾ, ಚಪ್ಪಲಿಯನ್ನ ಇರಿಸಿ ಬೇರೆ ಕಡೆ ಹೋಗಿ ಕುತ್ಕೊಂಡಿರ್ತಾರೆ. ಇಲ್ಲಾಂದ್ರೆ ಆಪ್ಷನ್ ಇಲ್ವಲ್ಲ, ಆ ಒಂದು ಬಿಸಿಲು ಬೇರೆ ಇರುತ್ತೆ. ಆ ಒಂದು ಬಿಸಿಲಲ್ಲಿ ಅಷ್ಟೋ ತನಕ ನಿಂತ್ಕೊಳ್ಬೇಕು ಅಂತಂದ್ರೆ ರೈತರ ಪಾಡು ಕೇಳೋರು ಯಾರು? ಹಾಗಾಗಿ ಒಂದು ಚಪ್ಪಲಿಯನ್ನ ಇರಿಸಿ ಸದ್ಯಕ್ಕೆ ಈ ಒಂದು ಕ್ಯೂನಲ್ಲಿ ಚಪ್ಪಲಿ ಇರಿಸಿ ಹೋಗಿದ್ದಾರೆ ರೈತರು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್. ರಾಜ್ಯದ ವಿವಿಧೆಡೆ ರಸಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳಾದ್ರೂ ಕೂಡ ನಮ್ಮ ಸರ್ಕಾರಕ್ಕೆ ಇದ್ಯಾವುದು ಕೂಡ ಕಾಣಿಸ್ತಾ ಇಲ್ವಾ, ಹೇಗೆ? ನಿಜಕ್ಕೂ ಏನೋ ರಸಗೊಬ್ಬರ ಖರೀದಿಗಾಗಿ ಕ್ಯೂನಲ್ಲಿ ಚಪ್ಪಲಿಯನ್ನ ಇಟ್ಟು ರೈತರು ಕಾಯುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ಸೇರಿದಂತೆ ಕಲಬುರಗಿ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲೂ ಕೂಡ ಇದೀಗ ರಸಗೊಬ್ಬರದ ಖರೀದಿಗಾಗಿ ಜನರು ಕ್ಯೂ ನಿಲ್ಲುವಂತ ಒಂದು ಪರಿಸ್ಥಿತಿ ಏರ್ಪಟ್ಟಿರುವಂತದ್ದು. ಬೆಳಗ್ಗೆಯಿಂದಲೇ ಏನೋ ರಸಗೊಬ್ಬರ ಖರೀದಿಗೆ KRS ಕೇಂದ್ರಕ್ಕೆ ಏನೋ ಇದೀಗ ರೈತರು ಬಂದಿರುವಂತದ್ದು. ಕ್ಯೂನಲ್ಲಿ ನಿಲ್ಲೋಕೆ ಆಗದೇ ಇರುವಂತ ಒಂದು ಸಂದರ್ಭದಲ್ಲಿ ಕ್ಯೂನಲ್ಲಿ ಚಪ್ಪಲಿಯನ್ನಿಟ್ಟು ಏನು ರೈತರು ರಸಗೊಬ್ಬರಕ್ಕಾಗಿ ಕಾಯುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ವಿವಿಧೆಡೆಯಿಂದ ನೂರಾರು ಸಂಖ್ಯೆಯಲ್ಲಿ ಇದೀಗ ಏನೋ ಆ ರೈತರು ಕೂಡ ಆಗಮಿಸ್ತಾ ಇದ್ದಾರೆ. ಉತ್ತಮ ಮಳೆಯ ನಿರೀಕ್ಷೆಯೊಂದಿಗೆ ಏನೋ ಕೃಷಿ ಚಟುವಟಿಕೆಗಳು ಆರಂಭಗೊಂಡಿದ್ದು, ಆದರೆ ಬಿತ್ತನೆ ಕಾರ್ಯ ಆರಂಭವಾಗುತ್ತಿದ್ದಂತೆ ಇದೀಗ ಯೂರಿಯಾ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು ಸೇರಿದಂತೆ ರಸಗೊಬ್ಬರದ ಖರೀದಿಗಾಗಿ ಈಗ ಸಾಕಷ್ಟು ರೈತರು ಪರದಾಡುವಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುತ್ತದೆ. ಸಮರ್ಪಕವಾಗಿ ರಸಗೊಬ್ಬರ ಕಲಬುರಗಿ ಜಿಲ್ಲೆಯಲ್ಲಿ ಸಿಗ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನ ಇದೀಗ ಖುದ್ದಾಗಿ ರೈತರೇ ಮಾಡ್ತಕ್ಕಂಥದ್ದು. ಮತ್ತೊಂದೆಡೆ ಏನೋ ನಿಗದಿತ MRP ದರಕ್ಕಿಂತ ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರಾಟವನ್ನ ಮಾಡುವ ಅಂಗಡಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಿಮಿನಲ್ ಕ್ರಮವನ್ನ ನಾವು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಜಿಲ್ಲಾಧಿಕಾರಿ ಆಗಿರುವಂತಹ ಇಕ್ರಮ್ ಶರೀಫ್ ಅವರು ಹೇಳ್ತಾ ಇದ್ದಾರೆ. ಒಂದು ಕಡೆ ಏನೋ ಬೆಳಗ್ಗೆಯಿಂದಲೇ ರಸಗೊಬ್ಬರದ ಖರೀದಿಗೆ ರೈತರು ಚಪ್ಪಲಿಯನ್ನ ಇಟ್ಟು ಕಾಯುವಂತ ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ನಿಮ್ಮೆಲ್ಲ ಮಾಹಿತಿಗಾಗಿ.